ಕರ್ನಾಟಕ ಅಗ್ರವಾರ್ತೆಯಲ್ಲಿ ನಾವು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಘರ್ ವಾಪಸಿಯ ಕುರಿತಾಗಿ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ನೋಡಿದ್ವಿ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ, ಅದು ಮಂಡ್ಯ ರಾಜಕೀಯದ ಸುದ್ದಿ. ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನಲ್ಲಿ ಮಂಡ್ಯ ರಾಜಕೀಯದ ಸುದ್ದಿ ಗರಿಗೆದರಿದೆ. ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ಮತ್ತೆ ಸದ್ದು ಮಾಡ್ತಾ ಇದೆ. ಈಗ ಮಂಡ್ಯ ರಣರಣ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವ ಪ್ರಶ್ನೆ ಇದೆ. ಮಂಡ್ಯ ಮಹಾಯುದ್ಧದಲ್ಲಿ ಧುಮುಕುವ ಸೇನಾನಿಗಳು ಯಾರಾಗ್ತಾರೆ? ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾದ್ರೆ ಸುಮಲತಾ ಅವರು ಏನು ಮಾಡ್ತಾರೆ ಅನ್ನೋದು ಮತ್ತೊಂದು ಪ್ರಶ್ನೆ. ಕುಮಾರಸ್ವಾಮಿ ಅವರು ಮಂಡ್ಯದಿಂದಲೇ ಕಣಕ್ಕಿಳಿಬೇಕು ಅಂತ ಜೆಡಿಎಸ್ನ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಒತ್ತಡ ಹಾಕ್ತಾ ಇದ್ದಾರೆ. ಮಂಡ್ಯದಿಂದಲೇ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. HDK ಸ್ಪರ್ಧೆ ಒತ್ತಡದ ಬೆನ್ನಲ್ಲೇ ಸುಮಲತಾಗೆ ಟೆನ್ಷನ್. ಯಾಕಂತಂದ್ರೆ ಲೋಕಸಭೆ ಚುನಾವಣೆಯನ್ನ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾಗಿ ಎದುರಿಸುವ ನಿರ್ಧಾರವನ್ನ ಮಾಡಿದೆ. ಒಂದು ವೇಳೆ ಕುಮಾರಸ್ವಾಮಿ ಅವರು ಜೆಡಿಎಸ್ ಅಭ್ಯರ್ಥಿಯಾದರೆ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ. ಮಂಡ್ಯದಿಂದ HDK ಸ್ಪರ್ಧೆ ಮಾಡಿದ್ರೆ ಸುಮಲತಾ ಏನು ಮಾಡ್ತಾರೆ, ಅವರ ನಡೆ ಏನಾಗಿರುತ್ತೆ? ಮಾಜಿ ಸಿಎಂ HD ಕುಮಾರಸ್ವಾಮಿಗೆ ಕ್ಷೇತ್ರ ಬಿಟ್ಟು ಕೊಡ್ತಾರಾ? ಹಾಗಾದ್ರೆ ಸುಮಲತಾ ಕ್ಷೇತ್ರ ಬಿಟ್ಟು ಕೊಡದೆ ಮೈತ್ರಿ ಅಭ್ಯರ್ಥಿಗೆ ಸೆಡ್ಡು ಹೊಡಿತಾರಾ? ಎಲ್ಲ ಗೊಂದಲಗಳಿದೆ. ಇನ್ನು ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಹೆಚ್ಚಾದ ವಿರೋಧ. ಇದೇ ವಾರ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಫೈನಲ್ ಆಗುತ್ತೆ. ಕ್ಷೇತ್ರ ಹಂಚಿಕೆ ಹತ್ತಿರವಾಗ್ತಾ ಇದ್ದಂತೆ ಅಸಮಾಧಾನಿತರು ಅಲರ್ಟ್ ಆಗಿದ್ದಾರೆ. ಸಂಸದೆ ಸುಮಲತಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಇದೇ ವಾರ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಆಗೋ ಸಾಧ್ಯತೆ ಇದೆ. ಸುಮಲತಾ ನಿವಾಸದಲ್ಲಿ ಹೀಗಾಗಿ ಮಂಡ್ಯ ಬಿಜೆಪಿ ನಾಯಕರ ಸಭೆ ಆರಂಭ. ಕೆಸಿ ನಾರಾಯಣಗೌಡ ಸೇರಿ ಮಂಡ್ಯ ಸ್ಥಳೀಯ ನಾಯಕರು ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲೋಗೋದು ಬಹುತೇಕ ಖಚಿತನ. ಹಾಗಾಗಿ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾದ್ರೆ ಮುಂದೆ ಏನು ಮಾಡಬೇಕು? ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಸಂಸದೆ ಸುಮಲತಾ. ಈಗ ಸಭೆ ಆಗ್ತಾ ಇದೆ. ಮಂಡ್ಯ ಕ್ಷೇತ್ರ ಜೆಡಿಎಸ್ ನ ಪಾಲಾದ್ರೆ ಏನ್ ಮಾಡಬೇಕು ಅನ್ನುವಂತ ಕುರಿತಾದಂತಹ ಚರ್ಚೆ ನಡೀತಾ ಇದೆ. ಯಾಕೆಂತ ಹೇಳಿದ್ರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ 7 ಜನ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಮೇಡಮ್ ಅವರು ಅಲಯನ್ಸ್ ಆಗಿ ಮೋದಿಯವರ ಸಹಕಾರ ಮತ್ತು ನಮ್ಮ ಬಿಜೆಪಿ ಸರ್ಕಾರದಿಂದ ಅವರು MP ಆಗಿದ್ದಾರೆ. ಇವಾಗ ಹವಾಪವಾಗಳು ನಮಗೆ ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ನಾವು ಮೇಡಮ್ ಅವರ ಅಭಿಪ್ರಾಯ ಏನಿದೆ ಅಂತ ಕೇಳೋದಕ್ಕೆ ಬಂದಿದ್ದೀವಿ. ಅವರು ನಮ್ಮ ಪಕ್ಷದಲ್ಲೇ ಕಂಟೆಸ್ಟ್ ಮಾಡಿದ್ರು. ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತಲೇ ನಾವೆಲ್ಲ ತೀರ್ಮಾನ ಮಾಡ್ತಾ ಇರುವಂಥದ್ದು. ನಮ್ಮ ಪಕ್ಷನೂ ಬೆಳಿಬೇಕಲ್ಲ ಮಂಡ್ಯ ಜಿಲ್ಲೆಯಲ್ಲಿ. ಅದಕ್ಕೋಸ್ಕರ ಜೆಡಿಎಸ್ನವರು ಮಂಡ್ಯ ಜಿಲ್ಲೆನೇ ಹಾಕಬೇಕು, ನಮಗೆ ಬಿಟ್ಕೊಡ್ಲಿ. ಯಾಕೆಂದ್ರೆ ಸರ್ಕಾರಕ್ಕೆ ಅಲೈನ್ಸ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅವ್ರು ಬೇರೆ ಕಡೆ ಮಾಡ್ಬೋದಲ್ಲ. ಕುಮಾರಸ್ವಾಮಿ ಅವರಿಗೆ ಮಂತ್ರಿಗಳನ್ನ ಮಾಡ್ತಾರೆ, ಹಾಗೆ ಇವೆಲ್ಲ ಕೇಳಿ ಬರ್ತಾ ಇದೆ. ಅದರಲ್ಲಿ ನಮ್ಮ ಯಾವ ಅಭ್ಯಂತರ ಇಲ್ಲ. ಮಂಡ್ಯ ಜಿಲ್ಲೆ ಈಗ ಚಿಗುರ್ತಾ ಇದೆ ನಮ್ಮ ಬಿಜೆಪಿ. ನೀವು ನೋಡಿದ್ರಿ, ನಾನು ಮೊದಲನೇ ಸಾರಿ ಅಲ್ಲಿ ಶಾಸಕನಾಗಿದ್ದೇನೆ. ಈಗ ಎಲ್ಲ ಕಡೆ ಮೊದಲು ಏನಿತ್ತು, ಒಂದೊಂದು ತಾಲೂಕಿನಲ್ಲಿ 2-3 ಸಾವಿರ ಮತ ಇದ್ದಂಥದ್ದು ಈಗ 30-40 ಸಾವಿರ ಮತಗಳು ಬಂದಿದೆ. ಮೊದಲು ಒಗ್ಗೂಡಿ ಇಡೀ ಜಿಲ್ಲೆಯಲ್ಲಿ 30,000-40 ಸಾವಿರ ಬರ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಲೋಕಸಭೆ ಚುನಾವಣೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡ ದಿನದಿಂದಲೂ ಕೂಡ ಮಂಡ್ಯದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಈಗ ಒಂದು ಕಡೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲೇಬೇಕು ಅಂತ ಜೆಡಿಎಸ್ನ ಕಾರ್ಯಕರ್ತರು ನಾಯಕರೆಲ್ಲರೂ ಕೂಡ ಒತ್ತಡ ಹಾಕ್ತಾ ಇದ್ದಾರೆ. ಆ ಮಂಡ್ಯ ಜೆಡಿಎಸ್ಗೆನೆ ಬಿಟ್ಕೊಡುತ್ತೆ ಬಿಜೆಪಿ ಅನ್ನುವಂತಹ ಚರ್ಚೆಗಳಿದೆ. ಇದರ ನಡುವೆ ಈಗ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋದರ ಕುರಿತಾಗಿ ಈ ಮೀಟಿಂಗ್ನಲ್ಲಿ ಯಾರೆಲ್ಲ ಇದ್ದಾರೆ, ಜೊತೆಗೆ KC ನಾರಾಯಣಗೌಡ ಅವರ ಮಾತು, ಇವೆಲ್ಲವನ್ನ ನೋಡ್ತಾ ಹೋದ್ರೆ ಏನಾಗಬಹುದು ಅಂತ ಅನಿಸ್ತಾ ಇದೆ. ಏನಾದ್ರು ಒಂದು ನಿರ್ಧಾರ ಹೊರಬೀಳ್ಬೋದಾ? ವೀಣಾ, ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಮಂಡ್ಯ ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು. ಇದೀಗ
BJP ಮತ್ತು JDS ಮೈತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಇಲ್ಲಿನ ಪರಿಸ್ಥಿತಿಯೇ ಬೇರೆ ರೀತಿಯಲ್ಲಿದೆ. ಪ್ರಮುಖವಾಗಿ ಮಂಡ್ಯವನ್ನ ಈಗಾಗಲೇ JDSಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಚರ್ಚೆಗಳು ಏನು ಶುರುವಾಗಿದೆ. ಅದರ ಬೆನ್ನಲ್ಲೇ ಸುಮಲತಾ ಕೂಡ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಮತ್ತು ಸುಮಲತಾ ಅವರನ್ನು ಬೆಂಬಲಿಸುವವರು ಕೂಡ ಸುಮಲತಾ ನಿವಾಸಕ್ಕೆ ಬಂದು ಇದೀಗ ಒಂದು ಮಾತುಕತೆಯಲ್ಲಿ ತೊಡಗಿರುವಂಥದ್ದು. ಮಂಡ್ಯವನ್ನ ಈಗ JDSಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ JDSನವರಿಗೆ ಬಿಟ್ಕೊಡೋದಾದ್ರೆ ಮಂಡ್ಯ ಕ್ಷೇತ್ರವೇ ಯಾಕೆ ಬೇಕು, ಅವರು ಬೇರೆ ಕ್ಷೇತ್ರವನ್ನ ತೆಗೆದುಕೊಳ್ಳಿ, ಸುಮಲತಾ ಅವರೇ ಇಲ್ಲಿ ಸ್ಪರ್ಧೆ ಮಾಡಲಿ ಅನ್ನುವಂಥ ಒಂದು ಒತ್ತಾಯವನ್ನ ಹೇರಲಿಕ್ಕೋಸ್ಕರ BJPಯ ಕೆಲವು ಮುಖಂಡರು, ಸುಮಲತಾ ಅವರ ಬೆಂಬಲಿಗರು ಇದೀಗ ಬೆಂಗಳೂರಿನ ಸುಮಲತಾ ಅವರ ನಿವಾಸಕ್ಕೆ ಬಂದಿರುವಂಥದ್ದು. ಮಾಜಿ ಸಚಿವರಾದಂತಹ KC ನಾರಾಯಣಗೌಡರು ಅವರು ಈ ಹಿಂದೆ JDSನಲ್ಲೇ ಇದ್ದಂಥವರು ಇದೀಗ BJPಯಲ್ಲಿದ್ದಾರೆ. ಅವರು ಸೇರಿದಂತೆ ಹನಕೆರೆ ಶಶಿ ಇರಬಹುದು, LR ಶಿವರಾಮೇಗೌಡ ಅವರ ಪುತ್ರ ಚೇತನ್ ಗೌಡ ಅವರು ಸೇರಿದಂತೆ ಹಲವು ಜನ ಮಂಡ್ಯ ಭಾಗದ ಮುಖಂಡರು ಸುಮಲತಾ ಅವರ ನಿವಾಸಕ್ಕೆ ಬಂದಿದ್ದಾರೆ. ಕಳೆದ ಒಂದು ಅರ್ಧ ಗಂಟೆಯಿಂದ ಕೂಡ ಸುಮಲತಾ ಅವರ ಜೊತೆಯಲ್ಲಿ ಒಂದು ಚರ್ಚೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಮಂಡ್ಯ ಕ್ಷೇತ್ರವನ್ನು ಸುಮಲತಾ ಅವರಿಗೆ ಬಿಟ್ಕೊಡ್ಬೇಕು, ಅವರೇ BJPಯ ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದು BJP ನಾಯಕರ ಒಂದು ಒತ್ತಾಯ ಕೂಡ ಆಗಿದೆ. JDS ನಾಯಕರಿಗೆ ಬೇಕಾದರೆ ಬೇರೆ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಮಂಡ್ಯ ಕ್ಷೇತ್ರವನ್ನು BJPಗೆ ಬಿಟ್ಕೊಡ್ಲಿ, ಸುಮಲತಾ ಅವರೇ ಅಭ್ಯರ್ಥಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಾರಾಯಣಗೌಡರು ಕೂಡ ಮಾಧ್ಯಮಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಹೋಗಿರುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಒತ್ತಾಯ ಮಾಡೋದಕ್ಕೆ ಬಂದಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಚುನಾವಣೆಗಳು ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಇಂತಹ ಬೆಳವಣಿಗೆಗಳು ಸರ್ವೇ ಸಾಮಾನ್ಯ. ನಮ್ಮ ನಾಯಕರೇ ಅಲ್ಲಿ ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದು ಮತ್ತು ಅವರೇ ಗೆಲ್ಲಲಿಕ್ಕೆ ನಾವೆಲ್ಲ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಬಹುತೇಕ ಸರ್ವೇ ಸಾಮಾನ್ಯ. ಈಗಾಗಲೇ JDS ನಾಯಕರು ಆತ್ಮವಿಶ್ವಾಸದಲ್ಲಿ ಹೇಳ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಕೊಡಲಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ನಡೀತಾ ಇರುವಂಥ ಈ ಎಲ್ಲ ಬೆಳವಣಿಗೆಗಳು ಕೂಡ ಮತ್ತೆ ಒಂದಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಸುಮಲತಾ ಅವರ ಮನೆಯಲ್ಲಿ ಕಳೆದ ಅರ್ಧ ಗಂಟೆಯಿಂದ BJP ನಾಯಕರು ಇದರ ಬಗ್ಗೆ ಒಂದು ಚರ್ಚೆಯನ್ನು ನಡೆಸ್ತಾ ಇರುವಂಥದ್ದು. ವೀಣಾ, ಹಾಗಾದ್ರೆ ಸುರೇಶ್, ಇವತ್ತು ಸಭೆ ಬಳಿಕ ಅರ್ಧ ಗಂಟೆಯಿಂದ ಸಹ ನಿರಂತರವಾಗಿ ಸಭೆ ಆಗ್ತಾ ಇದೆ. ಸಭೆ ಬಳಿಕ ಹಾಗಾದ್ರೆ ಸುಮಲತಾ ಅವರ ನಿರ್ಧಾರ ಹೊರಬೀಳುತ್ತಾ ಇವತ್ತು ಅಂತ? ವೀಣಾ, ಇದು ಕೇವಲ ಅವರ ಒಂದು ಕೆಲವು ಬೆಂಬಲಿಗರು ಇವತ್ತು ಅವರ ನಿವಾಸಕ್ಕೆ ಬಂದು ಮಾತಾಡ್ತಾ ಇರುವಂಥದ್ದು. ನಿರ್ಧಾರವನ್ನು ತಿಳಿಸೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ. ಅವರು ಕೂಡ BJPಯ ಹೈಕಮಾಂಡ್ ಜೊತೆಯಲ್ಲಿ ಮಾತಾಡಬೇಕು. BJPಯ ಹೈಕಮಾಂಡ್ ನಿರ್ಧಾರ ಏನಿದೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಒಂದು ಕಡೆ JDSನ ನಾಯಕರು ಹೇಳ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ಲಾಗಿದೆ ಅಂತ. ಸುಮಲತಾ ಅವರು ಕೂಡ BJPಯ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಬೇಕು. ಒಂದು ವೇಳೆ ಮಂಡ್ಯ ಅಲ್ಲದೇ ಇದ್ದಲ್ಲಿ ಸುಮಲತಾ ಅವರಿಗೆ ಬೇರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ನಾಯಕರು ಸೂಚನೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ತಿಳಿದುಕೊಳ್ಬೇಕಾಗಿದೆ. ಇವತ್ತಿನ ಮಟ್ಟಿಗೆ ಹೇಳೋದಾದರೆ ಸದ್ಯಕ್ಕೆ ಅಲ್ಲಿನ ಸ್ಥಳೀಯ ನಾಯಕರು, ಒಂದಷ್ಟು ಜನ ನಾಯಕರು ಸುಮಲತಾ ಅವರಿಗೆ ಒತ್ತಾಯ ಮಾಡಲಿಕ್ಕೆ, ಅಂದರೆ ನೀವೇ ಅಭ್ಯರ್ಥಿ ಆಗಬೇಕು ಮತ್ತು ಮಂಡ್ಯ ಕ್ಷೇತ್ರವನ್ನು BJPಗೆ ಬಿಟ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹೇರುವುದಕ್ಕೋಸ್ಕರ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಸಭೆ ನಡೀತಾ ಇರುವಂಥದ್ದು. ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ, ಪ್ರಕಟ ಮಾಡೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ. ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.